ನೋಡಿ ಈ ತರ ಬರುತ್ತೆ ನಮ್ದು ಕನಕ ಭವನ. 19/7/26 ಭಾನುವಾರ ನಮ್ಮ ಸಮಾಜದ ಕನಕ ಭವನದಲ್ಲಿ ಏನು DRO ಅವರು ನಮಗೊಂದು ಆದೇಶ ಮಾಡಿದ್ರು, ಆ ಪ್ರಕಾರ ನಾನು ಸಭೆನ ಕರೀತಾ ಇದ್ದೀನಿ. ಆ ಸಭೆಗೆ ಎಲ್ರಿಗೂ ಆಹ್ವಾನ ಕೊಡೋಕ್ಕೆ ಇವತ್ತು ತಮ್ಮ ಮುಂದೆ ಬಂದಿದ್ರಿ. ಇಲ್ಲಿ ಹಿರಿಯರಾದಂಥ ಅಶ್ವತ್ಥಣ್ಣವರು, KSRTC ನಾಣಸಮಣ್ಣವರು, KSRTC ಮುನಿಯಪ್ಪನವರು, ನಮ್ಮ ಮುಖೇಶ್ ಅವರು ಎಲ್ಲರೂ ಇಲ್ಲಿ ಆಸೀನರಾಗಿದ್ದಾರೆ. ಮುಂದೆ ಎಲ್ಲ ನೀವಿದ್ದೀರಾ. ಇದು ಭಾನುವಾರ ನಮ್ಮ ಒಂದು ಸಭೆ ಇದೆ. ಅದಕ್ಕೆ ನಮ್ಮ ಜನಾಂಗದ ಎಲ್ಲ ರಾಜಕೀಯ ಪ್ರತಿನಿಧಿಗಳು, ಹಾಗೆ ಸರ್ಕಾರಿ ನೌಕರರು, ಆಮೇಲೆ ರಾಜಕೀಯ ಮತ್ತು ನಗರಸಭೆ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಎಲ್ರಿಗೂ ಆಹ್ವಾನ. ವಿಶೇಷವಾಗಿ ನಮ್ಮ ಜನಾಂಗದ ಯುವಕರಿಗೆ ಆಹ್ವಾನ ಮಾಡ್ತಾಯಿದ್ದೀನಿ. ಯಾಕಂದರೆ ಯುವಕರು ನೀವೆಲ್ಲ ಬಂದು ಕನಕ ಭವನ ಹತ್ರ ಏನು ಕೆಲಸಗಳು ನಡೀತಾ ಇದೆ ಅಂತೆಲ್ಲ ನೀವು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ, ಮತ್ತು ನಿಮಗೂ ಒಂದು ಆಸಕ್ತಿ ಬರುತ್ತೆ, ನಾವು ಏನಾದರೂ ಮಾಡ್ಬೋದು ಅಂತೇಳಿ. ಅದಕ್ಕಾಗಿ ನಾನು ಈ ಪತ್ರಿಕಾಗೋಷ್ಠಿನ ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲವರು ನಂಬರ್ಗಳೆಲ್ಲ ನನ್ನ ಹತ್ರ ಇದೆ, ಕೆಲವು ನಂಬರ್ಗಳಿಲ್ಲ. ನಾಳೆ ನನಗೆ ಮಾಡಿಲ್ಲ, ನಿನಗೆ ಮಾಡಿಲ್ಲ ಅನ್ನೋದು ಬೇಡ. ಸಾರ್ವಜನಿಕವಾಗಿ ಎಲ್ಲರೂ ನಾನು ಸಮಾಜದ ಎಲ್ಲರನ್ನೂ ಕರೀತಾ ಇದ್ದೀನಿ. ಇದಕ್ಕೆ ದಯವಿಟ್ಟು ಸಭೆಗೆ 10:30ಗೆ ಎಲ್ಲರೂ ಬಂದು ನೀವು ಆಸೀನರಾಗಿ ನಿಮ್ಮ ಸಲಹೆ ಸೂಚನೆಗಳನ್ನ ನಮಗೆ ಕೊಡಬೇಕು. ಕೊಟ್ಟು ಮುಂದೆ ಏನೇನು ಕೆಲಸ ಮಾಡಬೇಕು ಅಂತ ನೀವೆಲ್ಲ ಹೇಳಿದ್ರೆ ಅದ್ರ ಪ್ರಕಾರ ಮುಗಿಸಿ ನಾನು ಏನು ತಿಂಗಳು 5ನೇ ತಾರೀಕು ಇಲ್ಲೊಂದು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಸಭೆ ಮಾಡಿದಾಗ ಪತ್ರಿಕಾ ಮಾಧ್ಯಮ ಮುಂದೆ ಕನಕ ಜಯಂತಿ ಒಳಗೆ ನಾವು ಮುಗಿಸ್ಬೇಕು ಅಂತೇಳಿ ಹೇಳಿದಿರಿ. ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ನನಗೆ ಬೆನ್ನೆಲುಬಾಗಿ ಇಲ್ಲಿರೋ ಮುಖಂಡರುಗಳೆಲ್ಲ ಇದ್ದಾರೆ. ಕಡರ್ಬಳೆ ಗಂಗಣ್ಣ ಅವರಿದ್ದಾರೆ, ಅವ್ರ ಟೀಮೆಲ್ಲ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಒಂದು ಭವನನ ಅದನ್ನು ಪೂರ್ಣಗೊಳಿಸಿ ಕನಕ ಜಯಂತಿಗೆ ಒಬ್ಬ ನಮ್ಮ ಹಿರಿಯ ರಾಜಕೀಯ ವ್ಯಕ್ತಿಗಳನ್ನ ಯಾರಾದರೂ ಕರೆಸಿ, ಇನ್ನೂ ಯಾರು ಅಂತ ಅಂದ್ಕೊಂಡಿಲ್ಲ, ಎಲ್ಲ ಅಂದರೆ ಯಾರು ನಾವು ತೀರ್ಮಾನ ಮಾಡಿ ನಾವು ಅವ್ರನ್ನ ಕರೆಸ್ಬಿಟ್ಟು ಉದ್ಘಾಟನೆ ಮಾಡಬೇಕು ಅಂತೇಳಿ ನಾವು ಮನಸ್ಸಲ್ಲಿ ಇವಾಗ ತೀರ್ಮಾನ ಮಾಡಿದ್ರಿ. ಕೆಲಸ ನಡೀತಾ ಇದೆ. ಆ ಒಂದು ಕೆಲಸ ನಡೀತಾ ಇರೋದೇನೆಂದರೆ ನೋಡಿ ಈ ಥರ ಬರುತ್ತೆ ನಮ್ಮದು ಕನಕ ಭವನ. ಇದೊಂದು ಔಟ್ಲುಕ್ ಎಲ್ಲ ಮಾಡಿಸಿದ್ದೀರಿ. ಸುಮಾರು ಒಂದು 12 ಲಕ್ಷ ಅವರು ಎಕ್ಸ್ಟಿಮೇಟ್ ಕೊಟ್ಟಿದ್ದಾರೆ. ಅದಕ್ಕೆ ಗಂಗಣ್ಣ ಅವರು ನಮ್ಮ ಇನ್ನೂ ಹಿರಿಯ ಮುಖಂಡರುಗಳೆಲ್ಲ ಸೇರಿ ನಾವೆಲ್ಲ ಹಾಕಿ ಮಾಡೋಣ. ಸರ್ಕಾರದಲ್ಲಿ ಇನ್ನೂ ನಮ್ಮದು 1.5 ಕೋಟಿ ಇದೆ, ಅದನ್ನು ತರೋದು ಬೇಡ. ಅದು ತಂದರೆ ಸುಮ್ಮನೆ ರಾಜಕೀಯ ಆಗುತ್ತೆ, ದುಡ್ಡು ಇದೆಲ್ಲ. ಅದಕ್ಕೆ ಅದನ್ನು ತರೋದು ಬೇಡ, ಅದು ಅಲ್ಲೇ ಇರಲಿ. ಇದೆಲ್ಲ ಮಾಡಿಬಿಟ್ಟು ಆಮೇಲೆ ಅದನ್ನು ತಂದು ಬೇರೆದಕ್ಕೆ ಉಪಯೋಗಿಸೋಣ ಅಂತೇಳಿ ಎಲ್ಲ ನಾವು ಮಾತಾಡಿದ್ದೀವಿ. ನಾನು, ಗಂಗಣ್ಣ, ಇಲ್ಲಿ ಇರೋ ಹಿರಿಯರೆಲ್ಲ ಸೇರಿ ಇದು ಈ ಥರ ಬರುತ್ತೆ. ಬಂಧುಗಳೇ, ಸಮಾಜ ಬಂಧುಗಳೆಲ್ಲ ನೋಡಿ ಇದೇ ಥರ ಬರುತ್ತೆ. ಇದೇ ಥರ ಮಾಡಬೇಕಂತ ನಾವು ಇಚ್ಛೆ ಮಾಡಿದರೆ ನೀವೆಲ್ಲ ಸಹಕರಿಸಬೇಕು ಅಂತ ನಾನು ಬಂಧುಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಅಣ್ಣ, ಬಿಲ್ಡಿಂಗ್ದು ಎಸ್ಟಿಮೇಟು ಮುಕ್ಕಾಲು ಕೆಲಸ ಮುಗ್ದಿದೆ. ಈಗ ಇರೋದು ಕಾಲ್ಭಾಗ ಕೆಲಸ. ಅದರಲ್ಲಿ ಇದು ಮುಖ್ಯ. ಇದು ಒಟ್ಟು ಹಾಸ್ಟೆಲ್ ಕಮಿಟಿ ಅಧ್ಯಕ್ಷರು ಮುನಿಯಪ್ಪನವರು, ಅವರು 1.5 ಕೋಟಿ ಕೆಲಸ ಮಾಡಿದಾರಂತೆ. 50 ಲಕ್ಷ ನಮಗೆ ಬಿಡುಗಡೆ ಆಗಿದೆ. ಎಲಿವೇಶನ್ ಮುಂದೆದಣ, ಇದ್ರ ಎಸ್ಟಿಮೇಟು 12 ಲಕ್ಷ. ಆಮೇಲೆ ಗ್ರಾನೈಟು ಕೆಳಗಡೆದು ಕೆಲಸ ನಡೀತಾ ಇದೆ, ವೈರಿಂಗ್ ಕೆಲಸ ನಡೀತಾ ಇದೆ, POP ಕೆಲಸ ನಡೀತಾ ಇದೆ. ಯುವಕರೆಲ್ಲ ಬಂದು ನೋಡಬೇಕು, ಹಿರಿಯರೆಲ್ಲ ಬಂದು ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ಕಿರಿಯರನ್ನೆಲ್ಲ ಕೇಳ್ತಾ ಇದ್ದೀರಿ. ವಿಶೇಷವಾಗಿ ಸರ್ಕಾರಿ ನೌಕರರು, ಈಗ ಕನಕ ನೌಕರರು ಬಳಗ ಅಂತ ಇದ್ದೀರಾ, ದಯವಿಟ್ಟು ನೀವು ಪದಾಧಿಕಾರಿಗಳು ಬರಬೇಕು ಭಾನುವಾರ. ಆಮೇಲೆ ಸಂಗೊಳ್ಳಿ ರಾಯಣ್ಣ ನೌಕರರ ಸಂಘದವರಿದ್ದಾರೆ, ಅವರು ಪದಾಧಿಕಾರಿಗಳು ಬರಬೇಕು. ಎಲ್ಲ ಸಂಘ ಸಂಘಟನೆಗಳಲ್ಲಿ ಸಮಾಜದಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ರೋ ದಯವಿಟ್ಟು ಎಲ್ಲರೂ ಬಂದು ನಮ್ಮನ್ನ ಅಲ್ಲಿ ನಮ್ಗೆ ಉತ್ತೇಜನ ಕೊಡಬೇಕು, ಮತ್ತೆ ನೀವು ಪಾಲ್ಗೊಳ್ಬೇಕು ಅಂತೇಳಿ ಈ ಸಾರಿ ನಾನು ಮನವಿ ಮಾಡ್ತಾ ಇದ್ದೀನಿ.
ಹಾಂ ಬರ್ತಾರೆ, ಅವರು ಬರ್ತಾರೆ. ಹಾಂ, ನೋಟಿಸ್ ಕಳಿಸಿದ್ವಿ. ಯಾವುದು ಇಲ್ಲ, ಈಗ ಗೊಂದಲ ಎಲ್ಲ ಮುಗಿದೋಯ್ತು. ಮೊನ್ನೆನೇ 5ನೇ ತಾರೀಕೆಲ್ಲ ಕ್ಲಿಯರ್ ಆಗಿದೆ, ಯಾರ್ದೇನು ಗೊಂದಲ ಇಲ್ಲ. ಆಮೇಲೆ ಈ 2 ಕೋಟಿ ಬಿಡುಗಡೆ ಮಾಡಿರೋದು ಬೈರತಿ ಸುರೇಶ್ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾಗ ಬೈರತಿ ಸುರೇಶ್ ಅವರು 2 ಕೋಟಿ ಮಂಜೂರು ಮಾಡಿದ್ದು. ಅದರಲ್ಲಿ 50 ಲಕ್ಷ ಬಂದಿರೋದು ಅವರಿದ್ದಾಗೆ ಬಂದಿರೋದು. ಮತ್ತು ಅವರು ನಮ್ಮ ಸಮಾಜಕ್ಕೆ ಇನ್ನೊಂದು ಜಾಗನ ಅಲಾಟ್ ಮಾಡಿದ್ದಾರೆ. RM ಗೋಲ್ಡ್ ಲೇಔಟಲ್ಲಿ CS ಸೈಟು ನಮಗೆ 36,000 ಅಡಿ ಮಂಜೂರಾಗಿದೆ. 36,000 ಅಡಿ ಒಂದು 3/4 ಎಕರೆ ಅನ್ಕೊಳ್ಳಿ. ಅದನ್ನ ಇವಾಗ ನಾವಲ್ಲಿ ದುಡ್ಡು ಕಟ್ಟಬೇಕು. ಕುರುಬರ ಸಮಾಜಕ್ಕೆ, ಜಿಲ್ಲಾ ಕುರುಬರ ಸಂಘಕ್ಕೆ ಗುತ್ತಿಗೆ ಆಧಾರದ ಮೇಲೆ ನಾವು ಅದು 30 ಏನು ಕೊಡ್ತಾ ಇಲ್ಲ, ದುಡ್ಡು ಕಟ್ಟಬೇಕು. 10% ದುಡ್ಡು ಕಟ್ಟಬೇಕು. 36 ಲಕ್ಷ ಕಟ್ಟಬೇಕು ನಾವು. ಅದು ಕಟ್ಟಿದ್ರೆ ಅಲ್ಲಿ ನಮ್ಗೆ ಆ ಜಾಗ ಆಗುತ್ತೆ. ಅಲ್ಲಿ ವಿಶಾಲವಾಗಿ ನಾವು ಒಂದು ಭವನ ಕಟ್ಬೋದು. 36 ಲಕ್ಷ ಕಟ್ಟಬೇಕು 30 ವರ್ಷಕ್ಕೆ. ಇದು ಎರಡೂ ನಾನು ತಿಳಿಸ್ಬೇಕಾಯ್ತು, ತಿಳಿಸಿದ್ದೀನಿ. 50 ಲಕ್ಷ ತಗೊಂಡಿದ್ರು. 50 ಲಕ್ಷನೇ ತಗೊಂಡಿರೋದು. ಅದಕ್ಕೆ ಮುಂಚೆನೇ ಇವ್ರು ಕೆಲಸ ಮಾಡಿದ್ರು. ಯಾರೋ ಹಾಸ್ಟೆಲ್ ಕಮಿಟಿ ಅಧ್ಯಕ್ಷರು ಕೆಲಸ ಮಾಡಿದ್ರು, ದಾನಿಗಳೆಲ್ಲ ಕೊಟ್ಟಿದ್ರು ಒಂದು 30 ಲಕ್ಷ. ಆಮೇಲೆ ಜನಪ್ರತಿನಿಧಿಗಳು 20 ಲಕ್ಷ ಮುನ್ಸ್ವಾಮಿ ಅವ್ರು ಕೊಟ್ಟಿದ್ರು. ಆಮೇಲೆ ಅನಿಲ್ ಕುಮಾರ್ ಅವರು 10 ಲಕ್ಷ, ಕೊತ್ತೂರು ಮಂಜು ಅವರು 10 ಲಕ್ಷ, ನಸೀರ್ ಅಹಮದ್ ಅವರು 10 ಲಕ್ಷ, ಗೋವಿಂದರಾಜಣ್ಣ 10 ಲಕ್ಷ, ವೈ ಎನ್ ನಾರಾಯಣಸ್ವಾಮಿ ಅವರು 5 ಲಕ್ಷ. ಇದೆಲ್ಲ ಕೊಟ್ಟಿದ್ರು. ಅವ್ರೇನು ದುಡ್ಡು ಹಣ ಕೊಟ್ಟಿಲ್ಲ ನಮ್ಮ ಸಂಘಕ್ಕೆ. ಅವ್ರು ಕೆಲಸ ಮಾಡಿದ್ದಾರೆ. ನಿರ್ಮಿತ ಕೇಂದ್ರಕ್ಕೆ ಅವ್ರು ಕೊಟ್ಟರು. ಅವ್ರು ಬಂದು ಮೋಲ್ಡು ಇನ್ನೊಂದು ಮತ್ತೊಂದು ಎಲ್ಲ ಅವರೇ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ನಮ್ದು ಏನು ಪಾತ್ರ ಇಲ್ಲ. ಎಲ್ಲ ಸರ್ಕಾರದಿಂದ ಬಂದಿದ್ರೆ ಸರ್ಕಾರ ಮಾಡ್ಕೊಂಡಿದ್ದಾರೆ. ಈಗ ಮಾಡ್ತಾ ಇರೋದು ಏನು 25-30 ಲಕ್ಷ ಇವತ್ತು ಖರ್ಚಾಗುತ್ತೆ. ನಾವೆಲ್ಲ ಮುಖಂಡರುಗಳೆಲ್ಲ ಸೇರಿಕೊಂಡು, ಗಂಗಣ್ಣ ಅವರು ವಿಶೇಷವಾಗಿ ಅವರು ಸೇರಿಕೊಂಡು, ನಮ್ಮ ಕೀಳ್ಕೋಟೆ ಕಾಶಿಯವರು ಸೇರಿಕೊಂಡು ನಾವೆಲ್ಲ ಸ್ವಂತವಾಗಿ ಮಾಡ್ತಾ ಇರೋದು. ಇದು ನಾವು ಯಾರ ಹತ್ರ ತಗೊಂತ ಇಲ್ಲ. ದಾನಿಗಳಾರ ಬಂದು ಕೊಡೋರಿದ್ರೆ ಕೊಡ್ಬೋದು. ಇಲ್ಲ, ಅದನ್ನ ಏನ್ ಮಾಡಿದ್ರು, DRR ನಮ್ಮ ಆರ್ಡರ್ ಮಾಡಿದ್ರಲ್ಲ, ಅದಕ್ಕೆ ಎಂಡರ್ಸ್ಮೆಂಟ್ ತಗೊಂಡು ಅದನ್ನು ಕೊಟ್ಟಿದ್ದೀನಿ. ಈಗ ಮೀಟಿಂಗಲ್ಲಿ ಕಾಲ್ ಮಾಡಿರೋದ್ರಲ್ಲಿ ಮೀಟಿಂಗ್ ಅಜೆಂಡಾ ಸಂಘದ ಅವರು ಆರ್ಡರ್ ಮಾಡಿರೋದು, ನನಗೆ DRR ಎಂಡರ್ಸ್ಮೆಂಟ್ ಕೊಟ್ಟಿರೋದು. ದಾನಿಗಳಿಗೆ ವಿಶೇಷವಾಗಿ ಇನ್ನೊಂದು ಮಾತು ಮರೆತೆ ನಾನು, ವಿಶೇಷವಾಗಿ ಏನು ನಮ್ಮ ಸಮಾಜದಲ್ಲಿ ದಾನಿಗಳು ಯಾರ್ಯಾರು ಕೊಟ್ಟಿದ್ದಾರೆ ನಮ್ಮ ಭವನಕ್ಕೆ, ಅವ್ರಿಗೆ ಸನ್ಮಾನ ಇದೆ. ಭಾನುವಾರ ಅವ್ರಿಗೆ ವಿಶೇಷವಾಗಿ ಇದು ಮುಖ್ಯ. ಯಾಕಂದ್ರೆ ಅವ್ರು ಬಂದ್ರೆ ಅವ್ರಿಗೆಲ್ಲ ಸನ್ಮಾನ ಇದೆ. ಹಾಗೆ ಇನ್ನು ದಾನಿಗಳು ಯಾರು ಕೊಟ್ಟಿದ್ದೀರೋ ವಾಲಂಟಿಯರ್ ಆಗಿ ಬಂದು, ಯಾಕಂದ್ರೆ ಕೆಲವ್ರಿಗೆ ಜ್ಞಾಪಕ ಇದೆ, ಕೆಲವ್ರಿಗೆ ಜ್ಞಾಪಕ ಇಲ್ಲ, ಬಂದು ತಾವು ನಮ್ಮ ಒಂದು ಸ್ವೀಕರಿಸಬೇಕು. ನಮ್ಮ ಒಂದು ಸಮುದಾಯದಿಂದ ನಿಮಗೆ ನಮ್ಮ ಸಂಘದಿಂದ, ಕೋಲಾರ ಜಿಲ್ಲಾ ಕುರುಬರ ಸಂಘದಿಂದ ಒಂದು ಆತಿಥ್ಯ ನೀವು ಸ್ವೀಕರಿಸ್ಬೇಕಂತೇಳಿ ತಮ್ಮಲ್ಲೆಲ್ಲ ಮನವಿ ಮಾಡ್ತಾ ಇದ್ವಿ. ಬೋರ್ಡು ಹಾಕ್ತೀರಿ. ಈಗ ದಾನಿಗಳು, ನಿವೃತ್ತಿ ಆಗಿರೋ ನೌಕರರು, ಎಲ್ಲರೂ ಅಧಿಕಾರಿಗಳು ಎಲ್ಲರೂ ನಾವು ಆಹ್ವಾನ ಮಾಡ್ತಾ ಇದ್ವಿ. ಅದಕ್ಕೆ ಇದು ವಿಶೇಷವಾಗಿ ಪತ್ರಿಕಾಗೋಷ್ಠಿ ಕರೆದು ನಾನು ಅವ್ರ ಆಹ್ವಾನಕ್ಕಾಗಿ ಇದನ್ನ ನಾನು ಕರೆದಿರೋದು. ಎಲ್ಲರೂ ಬರಲಿ, ಸಮಾಜದ ಎಲ್ಲ ಮುಖಂಡರುಗಳು ಬರಲಿ ಅಂತ, ದಾನಿಗಳು ಬರಲಿ ಅಂತೇಳಿ ನಾವು ಇದನ್ನ ಪತ್ರಿಕಾಗೋಷ್ಠಿ ಮಾಡಿರೋದು. ಆ ಬೋರ್ಡು ದೊಡ್ಡದಾಗಿ ಹಾಕ್ತಿರಣ. ಫಸ್ಟು ಸರ್ಕಾರದಿಂದ ಬಂದಿರೋದು, ಮತ್ತೆ ಯಾರ್ಯಾರು ಜನಪ್ರತಿನಿಧಿಗಳು ಕೊಟ್ಟಿದ್ದಾರೆ ಎಲ್ಲರದ್ದು ಹೆಸರುಗಳು ಇರುತ್ತೆ. 10,000 5,000 ಕೊಟ್ಟಿರೋದು ಇರುತ್ತೆ. ಯಾವುದು ಅದನ್ನ ಮಿಸ್ ಮಾಡಲ್ಲ. ಎಲೆಕ್ಷನ್ ಮೆಂಬರ್ಶಿಪ್ ಹೋಗಿದ್ದೀರಿ. ಈಗ ಸ್ವಲ್ಪ ಮೆಂಬರ್ಶಿಪ್ ಮಾಡ್ತಾ ಇದ್ದೀರಿ. ಅದರಿಂದ ಹಣ ಸ್ವಲ್ಪ ವಸೂಲಿ ಆಗಿದೆ. ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದೀರಿ ಬ್ಯಾಂಕ್ಗೆ. ಎಲೆಕ್ಷನ್ನು ಇನ್ನೂ ಟೈಮ್ ತಗೊಳುತ್ತೆ. ಮೆಂಬರ್ಸ್ ಮಾಡಬೇಕು. ಮೆಂಬರ್ಸ್ ಮಾಡಿ ಆಮೇಲೆ ಎಲೆಕ್ಷನ್ ಮಾಡೋಣ ಅನ್ನೋದು ನಮ್ಮ ಉದ್ದೇಶ. ಅಲ್ಲ, DRR ಇಂದ ಆಯ್ಕೆ ಆಗಿದ್ದೀನಿ ನಾನು. ಈಗ ಪುನರಾಯ್ಕೆ ಮಾಡ್ಬೇಕಂದ್ರೆ ಮೆಂಬರ್ಶಿಪ್ ಮಾಡಬೇಕು. ಮೆಂಬರ್ಸ್ ಪ್ರತಿ ತಾಲೂಕಲ್ಲೂ ಮೆಂಬರ್ಸ್ ಮಾಡಿ, ಅಲ್ಲಿ ನಾವು ಡೈರೆಕ್ಟರ್ಗಳನ್ನ ಆಯ್ಕೆ ಮಾಡಿ, ಆ ಡೈರೆಕ್ಟರ್ಗಳಿಂದ ಮತ್ತೆ ಅಧ್ಯಕ್ಷರಾಗೋದು. ಅಲ್ಲಿವರೆಗೂ ನಾನೇ ಅಧ್ಯಕ್ಷನು. ನೈಜ ಸದಸ್ಯರುಗಳೆಲ್ಲ ಸೇರಿ ನನ್ನ ಅಧ್ಯಕ್ಷರು ಮಾಡ್ತಾರೆ. ನಾನು ಅದು ನಿಮಗೆ ಓದು ಮೀಟಿಂಗಲ್ಲೇ ಕೊಟ್ಟಿದ್ದೀನಿ. ನೈಜ ಸದಸ್ಯರುಗಳೆಲ್ಲ ಸೇರಿ ಮಾಡಿರೋದನ್ನ ಅದನ್ನ ಪ್ರಶ್ನೆ ಮಾಡಿ ಮುನಿಯಪ್ಪನವ್ರು ಹೋಗೋದು, ಇವ್ರ ಅಧ್ಯಕ್ಷರಲ್ಲ ಅಂತೇಳಿ. ಅದಕ್ಕೆ ಕ್ಲಾರಿಟಿ DRR ಅವರು ಕೊಟ್ಟರು, ಇವರೇ ಅಧ್ಯಕ್ಷರು ಅಂತ. ನಿಕಟಪೂರ್ವ ಅಂತ ಕೊಟ್ಬಿಟ್ರು. ಆ ನಿಕಟಪೂರ್ವ ಅನ್ನೋದು ಎಲ್ರಿಗೂ ಸ್ವಲ್ಪ ಗೊಂದಲ ಆಯಿತು. ಅದಕ್ಕೆ ಮತ್ತೆ ನಾನು ಅಲ್ಲಿ DRR ಆಫೀಸ್ಗೆ ಹೋಗಿ ಎಂಡರ್ಸ್ಮೆಂಟ್ ತಗೊಂಡಿದ್ದೀನಿ. ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನೇ ಅಧ್ಯಕ್ಷನೀಗ.
ಅದಕ್ಕೆ ಮುಗಿಸೋಣ ಅಂದ್ರೆ ಒಂದು ನಮ್ದು ಮೈನ್ ಇಂಟೆನ್ಷನ್, ಅದನ್ನ ಮುಗಿಸ್ಬೇಕೀಗ. ಭವನನ ಮುಗಿಸ್ಬಿಟ್ಟು ಅದಕ್ಕೊಂದು ತೋರಣ ಕಟ್ಟಬೇಕು ಅನ್ನೋದು ಎಲ್ಲರೂ ಒಗ್ಗಟ್ಟಾಗಿ, ಸಮಾಜ ಎಲ್ಲ ಒಗ್ಗಟ್ಟಾಗಿ, ಯಾರು ಕಿರಿಯರು ಹಿರಿಯರು ಮಾಜಿ ಹಾಲಿ ಏನಿಲ್ಲ, ಎಲ್ಲರೂ ಸೇರಿ ಒಂದು ಭವನನ ಉದ್ಘಾಟನೆ ಮಾಡಿ ಅದಕ್ಕೊಂದು ತೋರಣ ಕಟ್ಟಬೇಕನ್ನೋದು ನಮ್ಮ ಆಶೆ.